ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಯಾಕೆ ಬೇಡ ಅಂದ್ರು ಅವ್ರು ನಿಮ್ಮನ್ನ? ನೋಡಿ ಗಾರ್ಗಿ, ಮೃಣಾಲಿನಿಯವರ ವರ್ತನೆ ಸರಿ ಇರಲಿಲ್ಲ, ಅವ್ರ ಬುದ್ಧಿ ಸ್ಥಿಮಿತದಲ್ಲಿರಲಿಲ್ಲ. ಅದಕ್ಕೆ ಅವರು ಈ ಮದುವೆ ಬೇಡ ಅಂತ ಹೇಳಿ ಮನ ಬಿಟ್ಟು ಹೋದ್ರು. ಇದರಲ್ಲಿ ಬೇರೆ ಏನೋ ಕಾರಣ ಇದೆ ಅನಿಸ್ತಾ ಇದೆ. ನೀವು ಅದನ್ನ ನನ್ನ ಹತ್ರ ಹೇಳ್ತಾ ಇಲ್ಲ. ಪದೇ ಪದೇ ಅದನ್ನೇ ಕೇಳ್ತಿದ್ದೀರಲ್ಲ, ಎಷ್ಟು ಸರಿ ಹೇಳಬೇಕು? ನಾನು ನಿಮ್ಮ ಹತ್ರ ಏನು ಮುಚ್ಚಿಟ್ಟಿಲ್ಲ ಅಂತ. ಹಲೋ ಸರ್, ನನ್ನ ಹೆಸರು ಗಾರ್ಗಿ ಮಲ್ಹೋತ್ರಾ ಅಂತ. ಮೃಣಾಲಿನಿ ಅವ್ರನ್ನ ಕಾಣಬೇಕಿತ್ತು. ಮೇಡಮ್ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀರಾ? ಇಲ್ಲ, ಬಟ್ ಅರ್ಜೆಂಟಾಗಿ ಅವ್ರನ್ನ ಮೀಟ್ ಮಾಡಬೇಕಿತ್ತು. ಏನು ಶೈಲೇಶ್ವರ? ಸರ್, ಗಾರ್ಗಿ ಮಲ್ಹೋತ್ರಾ ಅನ್ನೋರವರು ಬಂದಿದ್ದಾರೆ. ಮೃಣಾಲಿನಿ ಮೇಡಮ್ ಅವ್ರನ್ನ ಮೀಟ್ ಮಾಡಬೇಕಂತೆ. ಹೌದಾ? ಮೃಣಾಲಿನಿ ಅವರು ಪಕ್ಕದ ಹಳ್ಳಿಗೆ ಫೀಲ್ಡ್ ಟೆಸ್ಟ್ಗೆ ಹೋಗಿದ್ದಾರೆ, ಅದನ್ನೇ ಹೇಳಬೇಕಾಗಿತ್ತು. ಹೇಳಿದೆ ಸರ್, ಆದರೆ ಎಷ್ಟೊತ್ತಾದರೂ ಪರವಾಗಿಲ್ಲ, ಮೇಡಮ್ ಅವರು ಬರೋವರೆಗೂ ವೆಯ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಹೌದಾ? ಹೌದು ಸರ್. ಹಾಗಿದ್ರೆ ಹೊರಗಡೆ ಏನಕ್ಕೆ ವೆಯ್ಟ್ ಮಾಡಿಸ್ತೀರಾ? ಒಳಗಡೆ ಕಳಿಸಿ. ಓಕೆ ಸರ್. ಬನ್ನಿ ಮೇಡಮ್, ಒಳಗಡೆ ಕೂತ್ಕೊಳ್ಳಿ. ಥ್ಯಾಂಕ್ಸ್. ಹಾಯ್, ನಮಸ್ತೆ. ನಮಸ್ಕಾರ. ನಾನು ಗಾರ್ಗಿ ಮಲ್ಹೋತ್ರಾ ಅಂತ. ಶೈಲೇಶ್ ಅವ್ರು ಹೇಳಿದ್ರು, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಾನು ಮೃಣಾಲಿನಿ ಅವ್ರ ಹಸ್ಬೆಂಡ್. ಓ, ನೈಸ್ ಟು ಮೀಟ್ ಯು. ಸಿದ್ಧಾಂತ್ ದೇಸಾಯಿ ಅಂತ. ಕುಡಿಯೋಕೆ ಏನು ತಗೊಳ್ತೀರಾ? ಕಾಫಿ, ಟೀ? ನೋ ಥ್ಯಾಂಕ್ಸ್, ಏನು ಬೇಡ. ನಿಮಗೂ ಮೃಣಾಲಿನಿ ಅವ್ರಿಗೂ ಪರಸ್ಪರ ಪರಿಚಯ ಇದೆಯಾ? ಅವ್ರಿಗೆ ನನ್ನ ಪರಿಚಯ ಇಲ್ಲ, ಆದರೆ ನನಗೆ ಅವ್ರ ಪರಿಚಯ ತಕ್ಕ ಮಟ್ಟಿಗಿದೆ. ಓಹ್, ಮೃಣಾಲಿನಿ ಅವರೇ ಬಂದರು. ಹಾಯ್. ಹಾಯ್. ಇವರು ಗಾರ್ಗಿ ಮಲ್ಹೋತ್ರಾ ಅಂತ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಂತ. ನನ್ನ ಹತ್ರನಾ? ಏನು ವಿಷಯ? ಅದು ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಿತ್ತು. ನೀವು ಒಂದು 10 ನಿಮಿಷ ಟೈಮ್ ಕೊಟ್ಟರೆ. ಒಂದು 5 ನಿಮಿಷ ಕೂತ್ಕೊಳ್ಳಿ, ಬಂದ್ಬಿಡ್ತೀನಿ. ಶ್ಯೂರ್. ತೊಗೊಳ್ಳಿ ಜ್ಯೂಸ್. ಸಾರಿ, ಕಾಯಿಸ್ಬಿಟ್ಟೆ. ನೋ ಪ್ರಾಬ್ಲಮ್. ತಗೊಳ್ಳಿ. ಏನು ವಿಷಯ? ಅದು ನಾನು ರುದ್ರಾಂಚಲ್ ಯೂನಿವರ್ಸಿಟಿಲಿ PhD ಮಾಡ್ತಾಯಿದ್ದೀನಿ. PhD ಥೀಸಿಸ್ಗೆ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಆ ಥೀಸಿಸ್ನ ರೆಡಿ ಮಾಡಿ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಲಿಕ್ಕೆ ನನಗೆ ನಿಮ್ಮ ಸಹಕಾರ ಬೇಕು. ನನ್ನ ಸಹಕಾರನ? ಯಾವ ರೀತಿ? ನನ್ನ ಥೀಸಿಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವ್ರನ್ನ ಇಂಟರ್ವ್ಯೂ ಮಾಡಬೇಕಿತ್ತು. ಅದಕ್ಕೆ ನಿಮ್ಮ ಇಂಟರ್ವ್ಯೂ ತಗೊಳ್ಳೋಣ ಅಂತ ಬಂದೆ. ಏನು ನಿಮ್ಮ ಥೀಸಿಸ್ ಸಬ್ಜೆಕ್ಟ್? ಸೈನ್ಸ್ ಬಗ್ಗೆನಾ? ಅಲ್ಲ. ಮತ್ತೆ? ಅದು ಹಾಗಲ್ಲ. ನಾನು ಮೃಣಾಲಿನಿ ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಕೇಳಬೇಕು ಅಂತ ಇರೋದು. ಪರ್ಸ್ನಲ್ ಲೈಫ್ ಬಗ್ಗೆನಾ? ನನ್ನ ಪರ್ಸ್ನಲ್ ಲೈಫ್ಗೂ ನೀವು ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಬೇಕಿರೋ ಥೀಸಿಸ್ಗೂ ಏನು ಸಂಬಂಧ? ಸಂಬಂಧ ಇದೆ ಮ್ಯಾಮ್. ಅದು ನಮ್ಮ ಯೂನಿವರ್ಸಿಟಿಯವರು ನನಗೆ ಥೀಸಿಸ್ಗಂತ ಕೊಟ್ಟಿರೋ ಸಬ್ಜೆಕ್ಟು ಇತ್ತೀಚಿನ ದಿನಗಳಲ್ಲಿ ಮುರಿದು ಬೀಳ್ತಾ ಇರೋ ಮದುವೆಗಳು ಅಂತ. ಮುರಿದು ಬೀಳ್ತಾ ಇರೋ ಮದುವೆಗಳ ಬಗ್ಗೆನಾ? ಹೌದು. ಇತ್ತೀಚಿನ ದಿನಗಳಲ್ಲಿ ಮುರಿದು ಬೀಳ್ತಾ ಇರೋ ಮದುವೆಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇದಕ್ಕೆ ಕಾರಣಗಳೇನು ಅಂತ ವಿಶ್ಲೇಷಣೆ ಮಾಡಿ ಅದ್ರ ಬಗ್ಗೆ ಥೀಸಿಸ್ ರೆಡಿ ಮಾಡಿ ಸಬ್ಮಿಟ್ ಮಾಡಬೇಕು. ಅದಕ್ಕೆ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದೆ. ನಿಮ್ಮ ಬಗ್ಗೆ ತಕ್ಕಮಟ್ಟಿಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀನಿ. ಅದಾದ ನಂತರನೇ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು. ಅದು ಕೆಲವು ತಿಂಗಳುಗಳ ಹಿಂದೆ ಹೈಕಮಾಂಡ್ ಮೆಂಬರ್ ಶಿವದಾಸ್ ಅವ್ರ ಮಗ ಭುವನ್ ದಾಸ್ ಜೊತೆ ನಿಮ್ಮ ಮದುವೆ ಫಿಕ್ಸ್ ಆಗಿತ್ತು. ಎಂಗೇಜ್ಮೆಂಟ್ ಕೂಡ ಆಗಿತ್ತು.
ಆದರೆ ಮದುವೆ ಹಿಂದಿನ ದಿನ ಫಿಕ್ಸ್ ಆಗಿದ್ದು ನಿಮ್ಮ ಮದುವೆ ಮುರಿದ್ಬಿತ್ತು ಅಂತ ನನಗೆ ಗೊತ್ತು. ಆ ಮದುವೆ ಮುರಿಯೋದಕ್ಕೆ ಕಾರಣ ಏನೋ, ಹಾಗೆ ಆ ಟೈಮ್ನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿತ್ತು ಇದ್ರ ಬಗ್ಗೆ ಹೇಳಿದ್ರೆ ನನ್ನ ಥೀಸಿಸಿಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಭುವನ್ ದಾಸ್ ಅವ್ರ ಜೊತೆ ನನ್ನ ಮದುವೆ ಗೊತ್ತಾಗಿದ್ದು ಸತ್ಯ, ಮದುವೆ ಹಿಂದಿನ ದಿನ ಮುರಿದು ಬಿದ್ದಿದ್ದು ಸತ್ಯ. ಆದರೆ ಮದುವೆ ಯಾಕೆ ಮುರಿದು ಬಿತ್ತು ಅಂತ ಹೇಳೋ ಮನಸ್ಥಿತಿಲಿ ನಾನಿಲ್ಲ. ಸಿದ್ಧಾಂತ ಅವರನ್ನು ಮದುವೆ ಮಾಡಿಕೊಂಡು ನಾನೀಗ ಸುಖವಾಗಿದ್ದೀನಿ. ಹಳೆದನ್ನೆಲ್ಲ ನೆನಪಿಸ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ಮ್ಯಾಮ್, ನಿಮ್ಮ ಜೀವನದಲ್ಲಿ ಮುರಿದು ಬಿದ್ದಿರೋ ಮದುವೆ ಬಗ್ಗೆ ಮಾತಾಡೋದಕ್ಕೆ ನಿಮ್ಮ ಮನಸ್ಸಿಗೆ ಕಷ್ಟ ಆಗುತ್ತೆ, ನನಗೆ ಗೊತ್ತದು. ಒಂದು ಹೆಣ್ಣಾಗಿ ನಾನು ಅದನ್ನು ಅರ್ಥ ಮಾಡ್ಕೋಬಲ್ಲೆ. ಹಳೆದನ್ನೆಲ್ಲ ನೆನಪು ಮಾಡಿ ನಿಮ್ಮ ಈಗಿನ ಸಂತೋಷ ಹಾಳು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಕೇವಲ ಅಕಾಡೆಮಿಕ್ ಪರ್ಪಸ್ಗೋಸ್ಕರ ಕೇಳ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ನಿಮ್ಮ ಮತ್ತು ಭುವನ್ ದಾಸ್ ಮದುವೆ ಮುರಿದು ಬೀಳೋದಕ್ಕೆ ಕಾರಣಗಳೇನು ಅಂತ ಹೇಳಿ. ನನ್ನ ಥೀಸಿಸಲ್ಲಿ ನಿಮ್ಮ ಹೆಸರನ್ನು ಎಲ್ಲೂ ಪ್ರಸ್ತಾಪ ಮಾಡಲ್ಲ, ಹೆಸರು ಬದಲಾಯಿಸಿ ಬರಿತೀನಿ. ಪ್ಲೀಸ್. ನೋಡಿ ಗಾರ್ಗಿ ಅವರೇ, ನೀವೇನೇ ಹೇಳಿದ್ರು ಭುವನ್ ದಾಸ್ ಜೊತೆ ನನ್ನ ಮದುವೆ ಯಾಕೆ ಮುರಿದು ಬಿತ್ತು ಅಂತ ನಾನು ಹೇಳೋಕ್ಕಾಗೋದಿಲ್ಲ. ದಯವಿಟ್ಟು ನೀವು ಯಾರಾದರೂ ಬೇರೆಯವ್ರನ್ನ ಮೀಟ್ ಮಾಡಿ. ಮ್ಯಾಮ್, ನಾನು ನಿಮ್ಮನ್ನು ಭೇಟಿ ಆಗೋಕ್ಕೆ ಮುಂಚೆ ಒಂದು 10 ಜನ ಹುಡುಗಿರನ್ನ ಮೀಟ್ ಮಾಡಿದೆ, ಆದರೆ ಅವ್ರು ಯಾರೂ ಈ ವಿಷಯದ ಬಗ್ಗೆ ಮುಕ್ತವಾಗಿ ಮಾತಾಡಲೇ ಇಲ್ಲ. ಹಳೇದನ್ನೆಲ್ಲ ಹೇಳಿದ್ರೆ ಎಲ್ಲಿ ತಮ್ಮ ಈಗಿನ ಬದುಕಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯ ಅವ್ರದ್ದು. ದಯವಿಟ್ಟು ನೀವಾದರೂ ಹೇಳಿ. ನನಗೆ ಈ ಥೀಸಿಸ್ ಸಬ್ಮಿಟ್ ಮಾಡಲಿಕ್ಕೆ ಹೆಚ್ಚು ಟೈಮ್ ಇಲ್ಲ. ನೋಡಿ ಮೃಣಾಲಿನಿ, ನಿಮ್ಮ ಭುವನ್ ದಾಸ್ ಅವ್ರ ಮದುವೆ ಮುರಿದು ಬಿದ್ದಿದ್ರ ಬಗ್ಗೆ ಹೇಳೋದ್ರಿಂದ ನಮ್ಮಿಬ್ಬರ ಸಂಬಂಧ ಹಾಳಾಗಲ್ಲ. ಅದ್ರ ಬಗ್ಗೆ ನೀವು ಏನು ಯೋಚನೆ ಮಾಡಬೇಡಿ. ನಾನು ನಿಮ್ಮ ಜೊತೆ ಇದ್ದೀನಿ. ಆ ವಿಚಾರನ ಅವ್ರಿಗೆ ಹೇಳೋದ್ರಿಂದ ಅವ್ರಿಗೆ ಸಹಾಯ ಆಗುತ್ತೆ. ಎಲ್ಲನೂ ಹೇಳಿ, ಪರವಾಗಿಲ್ಲ. ಸರಿ, ಹೇಳ್ತೀನಿ. ವೈಯಕ್ತಿಕವಾಗಿ ಭುವನ್ ದಾಸ್ ಒಬ್ಬ ಒಳ್ಳೆಯ ವ್ಯಕ್ತಿ ಅಲ್ಲ ಅಂತ ಅನ್ನಿಸ್ತು. ಅದಕ್ಕೆ ನಾನು ಅವ್ರನ್ನ ರಿಜೆಕ್ಟ್ ಮಾಡಿದೆ. ಅವ್ರ ಮನಸ್ಸಲ್ಲಿ ತುಂಬ ಕ್ರೌರ್ಯ ಇದೆ ಅನ್ನಿಸ್ತು. ಅದಕ್ಕೆ ನಾನು ಅವ್ರನ್ನ ಮದುವೆ ಮಾಡಿಕೊಳ್ಳಿಲ್ಲ. ನಮ್ಮ ಮನೆಯವ್ರ ಆಸೆಗೆ ಕಟ್ಬಿದ್ದು ನಾನು ಭುವನ್ ದಾಸ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡೆ. ಭುವನ್ ದಾಸ್ ನನ್ನ ಬಗ್ಗೆ ತುಂಬ ಪೊಸೆಸಿವ್ ಆಗಿದ್ರು. ಅವರಿಗೆ ನಾನು ಯಾರ ಜೊತೆಲೂ ಸ್ನೇಹದಿಂದ ಆತ್ಮೀಯತೆಯಿಂದ ಇದ್ದರೆ ಆಗ್ತಾ ಇರಲಿಲ್ಲ. ನನ್ನ ಭುವನ್ ದಾಸ್ ಎಂಗೇಜ್ಮೆಂಟ್ ಆದಾಗ ನಾನು ಸಿದ್ಧಾಂತ್ ಕೇವಲ ಒಳ್ಳೆ ಸ್ನೇಹಿತರಾಗಿದ್ವಿ. ಆದರೆ ಭುವನ್ ದಾಸ್ ಕಣ್ಣಿಗೆ ನಮ್ಮಿಬ್ಬರ ನಿಷ್ಕಲ್ಮಶವಾದ ಸ್ನೇಹ ಪ್ರೇಮವಾಗಿ ಕಾಣಿಸ್ತು. ಅದಕ್ಕೆ ನನ್ನನ್ನು ಸಿದ್ಧಾಂತನ ದೂರ ಮಾಡೋದಕ್ಕೋಸ್ಕರ ಇಲ್ಲದ ತಂತ್ರಗಳನ್ನು ರೂಪಿಸಿದ್ರು, ಚೀಪ್ ಟ್ರಿಕ್ಸ್ ಯೂಸ್ ಮಾಡಿದ್ರು. ಸಿದ್ಧಾಂತ ಆಫೀಸಲ್ಲಿ ಸೌಜನ್ಯ ಅಂತ ಒಬ್ಬ ಬಡ ಹುಡುಗಿ ಇದ್ಲು. ಅವಳಿಗೆ ಸಿದ್ಧಾಂತ್ ಅಸಭ್ಯವಾದ ಮೆಸೇಜ್ಗಳನ್ನು ಕಳಿಸ್ತಾರೆ ಅಂತ ಸುಳ್ಳು ಪ್ರೂಫ್ಗಳನ್ನು ಹುಟ್ಟಾಕಿದ್ರು. ಅದರಿಂದಾಗಿ ಸಿದ್ಧಾಂತ್ ಅವರ ತೇಜೋವಧೆ ಆಯಿತು. ಆ ಸಂದರ್ಭದಲ್ಲಿ ನಾನು ಸಿದ್ಧಾಂತ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಕೊನೆಗೆ ಅದೇ ಹುಡುಗಿಯಿಂದ ಇದೆಲ್ಲ ಭುವನ್ ದಾಸ್ತೆ ತಂತ್ರ ಅಂತ ಗೊತ್ತಾಯಿತು. ತಮ್ಮ ಸಂತೋಷಕ್ಕೋಸ್ಕರ, ತಮ್ಮ ಗೆಲುವಿಗೋಸ್ಕರ ಬೇರೆಯವರ ತೇಜೋವಧೆ ಮಾಡೋಂಥ ವ್ಯಕ್ತಿ ನಾನು ಭಾಳ ಸಂಗಾತಿಯಾಗಿ ಬರೋದು ನನಗಿಷ್ಟ ಆಗಲಿಲ್ಲ. ಅದಕ್ಕೆ ಭುವನ್ ದಾಸ್ನ ಮದುವೆ ಮಾಡಿಕೊಳ್ಳಿಲ್ಲ. ನನ್ನನ್ನು ಅರ್ಥ ಮಾಡಿಕೊಂಡು
ನನ್ನ ಭಾವನೆಗಳನ್ನು ಗೌರವಿಸುವಂಥ ಸಿದ್ಧಾಂತ ಅವರನ್ನು ಮದುವೆ ಆದೆ. ಎಲ್ಲ ವಿಚಾರಗಳನ್ನ ಮುಚ್ಚುಮರೆ ಇಲ್ಲದೆ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆದರೆ ಸಾರಿ, ನಿಮ್ಮಿಂದ ನಾನೊಂದು ವಿಚಾರನ ಮುಚ್ಚಿಟ್ಟೆ. ಏನು? ನಾನು ರುದ್ರಾಂಚಲ್ ಯೂನಿವರ್ಸಿಟಿಲಿ PhD ಮಾಡ್ತಾಯಿದ್ದೀನಿ, ಥೀಸಿಸ್ ಸಬ್ಮಿಟ್ ಮಾಡಬೇಕು ಅಂತೆಲ್ಲ ಹೇಳಿದ್ನಲ್ಲ, ಅದೆಲ್ಲ ಸುಳ್ಳು. ಸುಳ್ಳ? ಹೌದು. ನನಗೆ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಒಂದು ನೆಪ ಬೇಕಿತ್ತು, ಅದಕ್ಕೆ ಈ ರೀತಿ ಸುಳ್ಳು ಹೇಳಬೇಕಾಯ್ತು. ಮತ್ತೆ ನೀವು ನನ್ನ ಮೀಟ್ ಮಾಡೋಕ್ಕೆ ಬಂದಿದ್ದ ನಿಜವಾದ ಉದ್ದೇಶ? ಭುವನ್ ದಾಸ್ ಅವ್ರ ವ್ಯಕ್ತಿತ್ವದ ಬಗ್ಗೆ ತಿಳ್ಕೊಬೇಕಾಗಿತ್ತು. ಅದನ್ನು ನಿಮ್ಮಿಂದ ಮಾತ್ರ ತಿಳ್ಕೊಳ್ಳೋದು ಸಾಧ್ಯ ಇತ್ತು, ಅದಕ್ಕೆ ಈ ರೀತಿ ಸುಳ್ಳು ಹೇಳಬೇಕಾಯ್ತು. ಭುವನ್ ದಾಸ್ಗೂ ನಿಮಗೂ ಏನು ಸಂಬಂಧ? ಇದುವರೆಗೂ ಸಂಬಂಧ ಇರಲಿಲ್ಲ, ಆದರೆ ಇನ್ನು ಮುಂದೆ ಸಂಬಂಧ ಬೆಳೆಸೋರಿದ್ವಿ. ನಾನು ಬಿಸ್ನೆಸ್ಮನ್ ಅನಿಲ್ ಮಲ್ಹೋತ್ರಾ ಮಗಳು. ಇಷ್ಟರಲ್ಲೇ ನಮ್ಮ ಪೇರೆಂಟ್ಸು ನನ್ನ ಭುವನ್ ದಾಸ್ ಮದುವೆ ಮಾಡಬೇಕು ಅಂತ ಇದ್ದಾರೆ. ಅಯ್ಯೋ ಹೌದಾ? ನೀವು ಮೊದಲೇ ಭುವನ್ ದಾಸ್ನ ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳಿದರೆ ನಾನು ಯಾಕೆ ಅವರನ್ನು ಮದುವೆ ಆಗೋಕ್ಕೆ ರಿಜೆಕ್ಟ್ ಮಾಡಿದೆ ಅಂತ ಖಂಡಿತವಾಗ್ಲೂ ಹೇಳ್ತಾ ಇರಲಿಲ್ಲ. ಅದು ನನಗೂ ಗೊತ್ತಿತ್ತು, ಅದಕ್ಕೆ ಈ ವಿಚಾರನ ಮೊದಲೇ ನಿಮಗೆ ತಿಳಿಸ್ಲಿಲ್ಲ. ಭುವನ್ ದಾಸ್ ನನಗೆ ಫೇಸ್ಬುಕ್ ಫ್ರೆಂಡು. ಅವರೇ ನನಗೆ ಪ್ರಪೋಸ್ ಮಾಡಿದ್ರು. ನಮ್ಮಿಬ್ಬರು ವೇವ್ ಲೆಂತ್ ಮ್ಯಾಚ್ ಆಗುತ್ತೆ ಅಂತ ಆ ಕ್ಷಣಕ್ಕೆ ನಾನು ಒಪ್ಕೊಂಡೆ. ಆಮೇಲೆ ನಮ್ಮಿಬ್ಬರು ಫ್ಯಾಮಿಲೀಸ್ಗೆ ವಿಷಯ ತಿಳಿಸ್ವಿ, ಅವರು ಒಪ್ಕೊಂಡ್ರು. ಭುವನ್ ದಾಸ್ ತುಂಬ ಒಳ್ಳೆಯವರು, ಹೆಣ್ಣಿನ ಮನಸ್ಸಿನ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಳ್ಳೋರು, ಹಾಗೆ ವೆಲ್ ಎಜುಕೇಟೆಡ್, ವೆಲ್ ಸೆಟಲ್ಡ್ ಅಂತ ಅಂದ್ಕೊಂಡಿದ್ದೆ. ಆದರೆ ಮೊನ್ನೆ ನಿಮ್ಮ ತಂದೆ ಸುಶೀಲ್ ಕುಮಾರ್ ಬಿಂಗ ಅವ್ರ ಮನೆಗೆ ಹೋಗಿದ್ವಿ. ಭುವನ್ ದಾಸ್ ಫ್ಯಾಮಿಲಿನವರು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಸ್ಲಿಕ್ಕೆ ಅಲ್ಲಿ ಕರ್ಕೊಂಡು ಹೋಗಿದ್ರು. ಹಾಗೆ ಮಾತಾಡ್ತಾ ಮಾತಾಡ್ತಾ ನೀವು ಅವ್ರನ್ನ ರಿಜೆಕ್ಟ್ ಮಾಡಿದ ವಿಷಯ ಗೊತ್ತಾಯಿತು. ಆದರೆ ನೀವು ಭುವನ್ ದಾಸ್ನ ಯಾಕೆ ರಿಜೆಕ್ಟ್ ಮಾಡಿದ್ರಿ ಅನ್ನೋ ಪ್ರಶ್ನೆ ಹುಟ್ಕೊಳ್ತು. ಅದಕ್ಕೆ ಕಾರಣ ಏನು ಅಂತ ನಾನು ಭುವನ್ ದಾಸ್ ಅವ್ರನ್ನೇ ಕೇಳಿದೆ. ಆದರೆ ಅವರು ಅದಕ್ಕೆ ಕೊಟ್ಟ ಕಾರಣದಲ್ಲಿ ನನಗಷ್ಟು ಸತ್ಯ ಕಾಣಿಸ್ಲಿಲ್ಲ. ನಿಮ್ಮ ಬಗ್ಗೆ ಎನ್ಕ್ವೈರ್ ಮಾಡಿದಾಗ ನೀವು ತುಂಬ ಒಳ್ಳೆಯವರು, ಸೂಕ್ಷ್ಮ ಮನಸ್ಸಿನವರು, ಹಾಗೆ ಆದರ್ಶಗಳನ್ನ ಪಾಲಿಸೋರು ಅಂತ ಗೊತ್ತಾಯಿತು. ಬೇರೆಯವರ ಭಾವನೆಗಳನ್ನ ಗೌರವಿಸೋರು, ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಡೋರು ಅಂತಲೂ ಗೊತ್ತಾಯಿತು. ನಿಮ್ಮಂಥವರು ಅದು ಎಂಗೇಜ್ಮೆಂಟ್ ಆದಮೇಲೆ ಭುವನ್ ದಾಸ್ನ ರಿಜೆಕ್ಟ್ ಮಾಡಿದ್ದೀರಾ ಅಂದರೆ ಏನೋ ಬಲವಾದ ಕಾರಣನೇ ಇರಬೇಕು ಅಂತ ಅನಿಸ್ತು. ಭುವನ್ ದಾಸ್ ಅವ್ರ ವ್ಯಕ್ತಿತ್ವದಲ್ಲೇ ಏನೋ ತಪ್ಪಿರ್ಬೋದು ಅಂತ ಅನ್ಸೋಕೆ ಶುರುವಾಯಿತು. ಅದಕ್ಕೆ ನಿಮ್ಮ ಹತ್ರ ಡೈರೆಕ್ಟಾಗಿ ಮಾತಾಡಿ ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂತ ಬಂದೆ. ಗಾರ್ಗಿ ಅವರೇ, ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವು ಭುವನ್ ದಾಸ್ ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದೀರಾ, ನಿಮ್ಮ ಮನೆಯವರೆಲ್ಲ ಮದುವೆಗೆ ಒಪ್ಕೊಂಡಿದ್ದಾರೆ. ಇಷ್ಟೆಲ್ಲ ಇರುವಾಗ ಭುವನ್ ದಾಸ್ ಬಗ್ಗೆ ನಾನು ಈ ರೀತಿಯೆಲ್ಲ ಹೇಳಿ ತಪ್ಪು ಮಾಡಿದ್ನೇನೋ ಅನ್ನಿಸ್ತಾ ಇದೆ. ನೋಡಿ, ಭುವನ್ ದಾಸ್ ಕೆಲವೊಂದು ವಿಷಯದಲ್ಲಿ ತುಂಬ ಒಳ್ಳೆಯವರು. ಅವ್ರು ನನ್ನನ್ನು ತುಂಬ ಹಚ್ಕೊಂಡಿದ್ದನ್ನು ನಾನು ಪೊಸೆಸಿವ್ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಅವ್ರ ಸ್ವಭಾವ ನನಗೆ ಇಷ್ಟ ಆಗ್ತಿರ್ಲಿಲ್ವಲ್ಲ. ಅವರ ಈ ಸ್ವಭಾವನೇ ನಿಮಗೆ ತುಂಬ ಇಷ್ಟ ಆಗ್ಬೋದಲ್ವಾ? ಭುವನ್ ದಾಸ್ ಬಗ್ಗೆ ನೆಗೆಟಿವ್ ಮಾತುಗಳನ್ನು ಹೇಳಿದೆ ಅಂತ ದಯವಿಟ್ಟು ದುಡುಕಿ ಯಾವ ತಪ್ಪು ನಿರ್ಧಾರಗಳನ್ನು ತಗೋಬೇಡಿ. ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ. ಭವಿಷ್ಯನ ಕಂಡಿರೋರು ಯಾರು? ಭುವನ್ ದಾಸ್ ನಿಮಗೆ ಒಳ್ಳೆ ಸಂಗಾತಿ ಆದರೂ ಆಗಬಹುದು. ಅದಕ್ಕೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಓಕೆ, ಯು ಆರ್ ಟೂ ಗುಡ್. ಹಾಗೆ ನೀವು ಹೇಳಿದ್ರ ಬಗ್ಗೆ ನಾನು ಯೋಚನೆ ಮಾಡ್ತೇನೆ. ಥ್ಯಾಂಕ್ಸ್. ನಾನಿನ್ನು ಬರ್ತೀನಿ.
ಮುನಿಯಪ್ಪ, ನಾನು ಟೆನ್ಷನ್ನಲ್ಲಿದ್ದೀನಿ. ಏನಾದರೂ ವಿಚಾರ ಇದ್ದರೆ ನಾಳೆ ಮಾತಾಡೋಣ. ಇಡೀ ಫೋನ್. ಲಾಯರ್ ಕಿರಣ್ ಅವ್ರು ಬಂದಿದ್ದಾರೆ ಸರ್. ಕಳಿಸಿ ಒಳಗಡೆ, ಯಾರನ್ನೂ ಬಿಡಬೇಡಿ ಒಳಗಡೆ. ಅರ್ಥ ಆಯ್ತಲ್ಲ? ಸರಿ ಸರ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಕಿರಣ್. ಅರ್ಜೆಂಟಾಗಿ ಬರ ಹೇಳಿದ್ರಂತೆ. ವಿಷಯನೇ ಆಗಿದೆಯಲ್ರಿ. ಇವತ್ತು ಮಧ್ಯಾಹ್ನ ಕೋರ್ಟ್ನಿಂದ ಸಮನ್ಸ್ ಬಂದಿದೆ. ಡಿಫೆನ್ಸ್ ವಿಟ್ನೆಸ್ ಆಗಿ 22ಕ್ಕೆ ಕೋರ್ಟ್ಗೆ ಹಾಜರಾಗಿ ಅಂತ. ಸರ್, ನಾನು ಮೊನ್ನೆನೇ ಹೇಳಿದ್ನಲ್ಲ, ಇವತ್ತು ನಾಳೆನಲ್ಲಿ ಸಮನ್ಸ್ ಬರ್ಬೋದು, ಪ್ರಿಪೇರ್ ಆಗಿರಿ ಅಂತ. ಹೇಳಿದ್ರಿ ನೀವು, ಇಲ್ಲ ಅಂತ ಹೇಳಿಲ್ಲ. ನಾನು ಪ್ರಿಪೇರ್ ಆಗಿದ್ದೆ. ಕೋರ್ಟಿಂದ ಸಮನ್ಸ್ ಬಂದರೆ ಕೋರ್ಟ್ಗೆ ಹಾಜರಾಗೋಣ ಅಂತ. ಆದರೆ ಇವತ್ತು ಸಮನ್ಸ್ ಬಂದಿದೆ. ಟೆನ್ಷನ್ ಶುರುವಾಗಿದೆ, ಏನಾಗುತ್ತೋ ಏನೋ ಅಂತ. ಸರ್, ವರಿ ಮಾಡ್ಕೋಬೇಡಿ. ರಾಜಾನಂದ ಸ್ವಾಮಿ ಕೊಲೆ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ನಿಮ್ಗೆ ಏನು ಗೊತ್ತೋ ಅದನ್ನ ಹೇಳಿ. ಬರೀ ರಾಜಾನಂದ ಸ್ವಾಮಿಯವರ ಕೊಲೆ ಕೇಸಿನ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ರೆ ಹೇಳ್ಬಿಡ್ಬೋದು ಕಿರಣ್. ಆದರೆ ಆ ವಿಷಯವನ್ನು ಬಿಟ್ಟು ಅದರ ಸುತ್ತಮುತ್ತ ಏನೇನೋ ಪ್ರಶ್ನೆಗಳನ್ನ ಕೇಳ್ತಾರೆ. ನನ್ನ ಪರ್ಸ್ನಲ್ ವಿಚಾರಗಳನ್ನು ಕೆದಕ್ತಾರೆ. ನನ್ನ ಪಾಸ್ಟ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಎಲ್ಲ ವಿಚಾರಗಳನ್ನು ಎಲ್ಲರ ಮುಂದೆ ಹೇಳೋದಕ್ಕಾಗೋದಿಲ್ಲ. ಆದರೆ ಆ CSP ಪ್ರಶ್ನೆಗಳನ್ನ ಕೇಳದೇ ಇರೋದಿಲ್ಲ. ನನ್ನ ಬಿಸ್ನೆಸ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಆದರೆ ಹೇಳಲಿಕ್ಕಾಗದಂಥ ವಿಷಯಗಳು ನನ್ನ ಬಿಸ್ನೆಸ್ನಲ್ಲಿ ನಡೀತಿವೆ. ಏನು ನಡೀತಿವೆ ಅಂತ ಏನಾದರೂ ನಾನು ಹೇಳಿದ್ರೆ ಇಡೀ ನನ್ನ ಬಿಸ್ನೆಸ್ ನಾಶ ಆಗ್ಬಿಡುತ್ತೆ. ಸರ್, ದಯವಿಟ್ಟು ಕ್ಷಮಿಸಿ. ಈ ವಿಚಾರದಲ್ಲಿ ನಾನು ಏನೂ ಮಾಡೋದಕ್ಕಾಗೋದಿಲ್ಲ. CSP ಅವರು ನಿಮ್ಮನ್ನು ಕೋರ್ಟಲ್ಲಿ ಕೇಳೋ ಪ್ರಶ್ನೆಗಳನ್ನು ನಾನು ತಪ್ಪಿಸೋದಕ್ಕಾಗೋದಿಲ್ಲ. CSP ಅವರು ಕೇಳೋ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕೊಡ್ಬೋದು ಅಂತ ನಾವು ಪ್ರಿಪೇರ್ ಆಗ್ಬೋದು ಸರ್. ನನಗೆ ಗೊತ್ತು ರೀ, ಆದರೆ ನಿಮಗೆ ನನ್ನ ಸಮಸ್ಯೆ ಅರ್ಥ ಆಗೋದಿಲ್ಲ. ನನಗೆ ಇಂಟೆಲಿಜೆನ್ಸ್ ಪೊಲೀಸ್ ಅವರಿಂದ ರಿಪೋರ್ಟ್ ಬಂದಿದೆ. ಡಿಟೆಕ್ಟಿವ್ ಆರಾಧ್ಯ ಅವರ ಮನೆಯಿಂದ CSP ಅವರು ರಾಜಾನಂದ ಸ್ವಾಮಿಯವರು ಸಾಯುವುದಕ್ಕಿಂತ 2 ದಿವಸ ಮುಂಚೆ ಸಹಿ ಮಾಡಿದ ಎಲ್ಲ ಫೈಲ್ಗಳ ಕಾಪಿಗಳನ್ನು ತಗೊಂಡೋಗಿದ್ದಾರಂತೆ. ಹಾಗೆ ರಾಜಾನಂದ ಸ್ವಾಮಿಯವರಿಗೆ ಸಂಬಂಧಪಟ್ಟ ಎಷ್ಟೋ ಫೋಟೋಗಳನ್ನು ಕಲೆಕ್ಟ್ ಮಾಡಿದ್ದಾರಂತೆ. ಒಟ್ಟು 1800 ಡಾಕ್ಯುಮೆಂಟ್ಗಳನ್ನ ಕಲೆಕ್ಟ್ ಮಾಡಿದ್ದಾರಂತೆ. ಈ ವಿಚಾರವಾಗಿ ನಿಮಗೇನಾದರೂ ಗೊತ್ತಾ? ಇಲ್ಲ ಸರ್, ಲಾಯರ್ CSP ಅವ್ರ ವಿಚಾರ ಯಾರಿಗೂ ಗೊತ್ತಾಗೋದಿಲ್ಲ. ಅವರು ಎಲ್ಲ ವಿಚಾರವನ್ನು ಸರ್ಪ್ರೈಸ್ ಆಗೇ ತರ್ತಾರೆ. ನೀವೊಂದು ಸಹಾಯ ಮಾಡ್ಬೋದಾ ಕಿರಣ್? ಸರ್, ನಾನು ನಿಮ್ಮ ಪರ್ಸ್ನಲ್ ಲಾಯರ್. ಸಹಾಯ ಅಂತ ಯಾಕಂತೀರ? ಏನು ಕೆಲಸ ಆಗಬೇಕು ಅಂತ ಹೇಳಿ. ಕಿರಣ್, ನೀವು ನನ್ನ ಪರವಾಗಿ ಲಾಯರ್ CSP ಅವ್ರ ಹತ್ರ ಪರ್ಸ್ನಲ್ಲಾಗಿ ಮಾತಾಡ್ಬೋದಾ? ಈ ಕೇಸಿಂದ ರಿಟೈರ್ ಆಗೋ ಥರ ಅವ್ರನ್ನ ಒಪ್ಪಿಸ್ಬೋದಾ? ಎಷ್ಟೇ ದುಡ್ಡು ಹಾಕಲಿ, ಯಾವ ಅಧಿಕಾರ ಬೇಕಾದರೂ ಹಾಕಲಿ, ಏನು ಬೇಕಾದರೂ ಮಾಡಕ್ಕೆ ನಾನು ತಯಾರು. ಒಪ್ಪಿಸ್ತೀರಾ? ದಯವಿಟ್ಟು ಕ್ಷಮಿಸಿ ಸರ್, ಅದು ಸಾಧ್ಯ ಇಲ್ಲ. ಜೊತೆಗೆ ತುಂಬ ರಿಸ್ಕಿನ ವಿಷಯ. CSPಗೆ ಹಣ ಮತ್ತು ಅಧಿಕಾರದ ಭಾಷೆ ಅರ್ಥ ಆಗಲ್ಲ. ಅವರು ಸ್ವಲ್ಪ ವಕ್ರ, ಹಿಡಿದಿದ್ದನ್ನು ಬಿಡಲ್ಲ. ಇಷ್ಟರ ಮೇಲೂ ನಾನು ಅವ್ರನ್ನ ಈ ಕೇಸಿಂದ ರಿಟೈರ್ ಆಗಿ ಅಂತ ಏನಾದರೂ ಹೇಳಿದ್ರೆ ಅವ್ರು ನನ್ನ ವಿರುದ್ಧನೇ ಕೋರ್ಟ್ಗೆ ಕಂಪ್ಲೇಂಟ್ ಮಾಡಬಹುದು ಸರ್. ಆಗ ನನ್ನ ಕೆರಿಯರ್ಗೆ ತೊಂದರೆ ಆಗ್ಬೋದು ಸರ್. ಅದಲ್ಲದೆ ಈಗ ತಾನೇ ತಾವೇ ಹೇಳಿದ್ರಿ, ತಮ್ಮ ವಿರುದ್ಧ 1800 ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿದ್ದಾರೆ ಅಂತ. ಕೇಸು ಫೈನಲ್ ಸ್ಟೇಜ್ನಲ್ಲಿದೆ. ಈಗ ಅವರು ಹಿಂದಕ್ಕೆ ಸರಿಯಲ್ಲ ಅಂತ ಅನಿಸುತ್ತೆ ಸರ್. ಏನ್ರಿ ಮಾಡೋದೀಗ? ನಮಸ್ಕಾರ ಬುದ್ಧಿ.
ಏನು ಬುದ್ಧಿ ಶಾನೆ ಟೆನ್ಷನ್ನಲ್ಲಿದ್ದೀರಿ? ನಾನು ಏನೋ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು ಅಂತ ಫೋನ್ ಮಾಡಿದ್ರೆ ತಮಗೆ ಫೋನೇ ಕಟ್ ಮಾಡಿಬಿಟ್ರಲ್ಲ. ಇಲ್ಲಿ ನನ್ನ ಪ್ರಾಣ ಹೋಗ್ತಿದೆ ಮುನಿಯಪ್ಪನವರೇ, ಟೆನ್ಷನ್ನಲ್ಲಿದ್ದೀನಿ. ಫೋನಲ್ಲಿ ಮಾತಾಡಲಿಲ್ಲ ಅಂತ ನಿಷ್ಠೂರ ಮಾಡ್ತೀನಿ ನೀವು. ಅಲ್ಲ ರೀ, ಯಾವ ಟೈಮಲ್ಲಿ ಯಾವ ರೀತಿ ನಾನು ರಿಯಾಕ್ಟ್ ಮಾಡ್ತೀನಿ ಅಂತ ಅರ್ಥ ಮಾಡ್ಕೋಬೇಕು ನೀವು ನನ್ನ ಆಪ್ತರು. ನೋಡಿ, ಸಮನ್ಸ್ ಬಂದಿದೆ ಕೋರ್ಟ್ನಿಂದ. 22ನೇ ತಾರೀಕು ಕೋರ್ಟ್ಗೆ ಹಾಜರಾಗಬೇಕಂತೆ. ಕೋರ್ಟ್ನ ಹಾಲ್ನಲ್ಲಿ ಕಟಕಟೆನಲ್ಲಿ ನಾನು ನಿಂತ್ಕೊಳ್ಳೋದನ್ನ ನೆನೆಸ್ಕೊಂಡ್ರೆ ಮನಸ್ಸಿಗೆ ನೋವಾಗುತ್ತೆ. ಆ CSP ಪ್ರಶ್ನೆಗಳದ್ದು ಹೇಗಪ್ಪ ಬಚಾವಾಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀವು ನೋಡಿದ್ರೆ ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ ಬುದ್ಧಿ, ನಿಮ್ಮ ಕಷ್ಟ ನನಗೂ ಅರ್ಥ ಆಗುತ್ತೆ. ನಾನು ಆಗಲೇ ಫೋನ್ ಮಾಡಿದ್ದು ನಿಮ್ಗೆ ಈ ಟೆನ್ಷನ್ನ ಕಡಿಮೆ ಮಾಡೋಣ ಅಂತ. ಅಂದರೆ ಈ ಕೇಸಲ್ಲಿ ತಲೆ ಬಿಸಿ ಆಗಿರೋದು ಯಾರು ಹೇಳಿ? ಆ ಲಾಯರ್ CSP. ಆ ಲಾಯರ್ CSPನೇ ಮಟ್ಟ ಹಾಕೋಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇತ್ತು ಬುದ್ಧಿ, ಅದಕ್ಕೆ ಫೋನ್ ಮಾಡಿದೆ. ತಾವು ಫೋನ್ ಕಟ್ ಮಾಡಿಬಿಟ್ರಿ. ಏನ್ರಿ ಇದು ಐಡಿಯಾ? ಸರ್, ನಾನು ಭುವನ್ ದಾಸು ಡೈರೆಕ್ಟರ್ಗಳಾಗಿದ್ದೀವಲ್ಲ ನಮ್ಮ ಹಾಸ್ಪಿಟ್ಲಲ್ಲಿ. ಮಹಾನ್ ಭಾವ ಈ CSP ಮಗಳು ಡಾಕ್ಟ್ರಾಗಿ ನಮ್ಮ ಹಾಸ್ಪಿಟ್ಲಲ್ಲೇ ಕೆಲಸ ಮಾಡ್ತಾ ಇರೋದು. ಆ ಅಮ್ಮನ ಹೆಸರು ವೈಷ್ಣವಿ ಪ್ರಸಾದ್ ಅಂತ. ಮೊನ್ನೆ ನಮ್ಮ ಹಾಸ್ಪಿಟ್ಲಿಗೆ ರಿಟೈರ್ಡ್ IAS ಆಫೀಸರ್ ಒಬ್ಬರು ವೀಜಿಂಗ್ ಇದೆ ಅಂತೇಳಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದರು. ಈ ಅಮ್ಮ ಮಹಾನ್ ಬಾಬು ಡಾಕ್ಟ್ರು ಯಾವುದೋ ಇಂಜೆಕ್ಷನ್ ಕೊಟ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗಿಬಿಡ್ತು. ಗೋಯಿಂದ ಅಂದ್ಬಿಡೋರು, ಸ್ವಲ್ಪದ್ರಲ್ಲಿ ಪಾರಾದರು. ಅದಕ್ಕೆ ನಾನು ಭುವನ್ ದಾಸು ಡಾಕ್ಟರ್ ಪದ್ಮನಾಭ್ ಎನ್ಕ್ವೈರಿ ಮಾಡಿದ್ವಿ. ರೀ ಮುನಿಯಪ್ಪನವರೇ, ನೀವೇನು ಹೇಳಬೇಕು ಅಂತಿದ್ರೆ ಅದನ್ನು ನೇರವಾಗಿ ಸರಿಯಾಗಿ ಹೇಳಿ. ಅಲ್ರಿ, ನೀವೀಗ ಹೇಳಿದ್ದಕ್ಕೂ ರಾಜಾನಂದ ಸ್ವಾಮಿಯವರ ಕೊಲೆ ಕೇಸ್ಗೂ ಏನ್ರಿ ಸಂಬಂಧ? ಇದಕ್ಕೂ ಆ ಕೇಸ್ಗೂ ಸಂಬಂಧ ಇಲ್ಲ ಬುದ್ಧಿ, ಆದರೆ CSPಗೂ ಇದಕ್ಕೆ ಸಂಬಂಧ ಇದೆ. ಅಲ್ರಿ, ಆ CSP ಮಗಳು ತಪ್ಪು ಮಾಡಿದ್ದಕ್ಕೆ CSP ಏನ್ರಿ ಮಾಡೋಕ್ಕಾಗುತ್ತೆ? ಇದರಿಂದ ನಾನು ಕೋರ್ಟ್ಗೆ ಹೋಗೋದು ತಪ್ಪುತ್ತೇನ್ರಿ? ನೀವು ಕೋರ್ಟ್ಗೆ ಹೋಗೋದನ್ನು ತಪ್ಪಿಸೋಕ್ಕಾಗೋದಿಲ್ಲ, ಆದರೆ ಕೋರ್ಟ್ಗೆ CSP ಅವ್ರನ್ನ ಬರ್ದಂಗೆ ಮಾಡ್ಬೋದು ಇದನ್ನಿಟ್ಟುಕೊಂಡು. ಅದೇಕ್ರಿ ಸಾಧ್ಯ? ಮೊನ್ನೆ ಆಯ್ತಲ್ಲ ನಮ್ಮ ಹಾಸ್ಪಿಟ್ಲಲ್ಲಿ ಕೇಸು, ಆ ಕೇಸ್ನಿಟ್ಕೊಂಡು CSP ಸಾಹೇಬ್ರ ಮಗಳ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಸೋಣ ಅವ್ರ ಕೈಯಲ್ಲಿ. ಪೇಷಂಟ್ ಕಡೆಯವರು ಕಂಪ್ಲೇಂಟ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ, ಆದರೆ ನಾವು ಬಲವಂತವಾಗಿ ಒಪ್ಪಿಸಿ ಆ ಅಮ್ಮನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಸೋಣ. CSP ಅವರಿಗೆ ಈ ಕೇಸಿಂದ ರಿಟೈರ್ಡ್ ಆಗಿ ಅಂತ ಹೇಳೋಣ. ಒಂದು ವೇಳೆ ಒಪ್ಪಲಿಲ್ಲ ಅಂದರೆ ನಿಮ್ಮ ಮಗಳ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಿಸ್ತೀವಿ ಅಂತ ಎದುರಿಸೋಣ. ಆಗ ಮಗಳಿಗೆ ತೊಂದರೆ ಆಗುತ್ತೆ ಅಂತೇಳಿ ನಮ್ಮ ದಾರಿಗೆ ಬರ್ತಾರೆ ಬುದ್ಧಿ. ಗುಡ್. ಆದರೆ ಇದರಲ್ಲಿ ನನ್ನ ಹೆಸರು ಎಲ್ಲೂ ಆಚೆ ಬರಬಾರ್ದು. ಇಲ್ಲ ಬುದ್ಧಿ, ಆ ಯೋಚನೆ ಮಾಡಿಬಿಡಿ, ಎಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ.